ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೆರಿಷ್ ಕನ್ನಡ ವ್ಲಾಗ್ಸ್. ಸೊ ಇವತ್ತು ನಾನು ನಮ್ಮ ಮಮ್ಮಿ ಇಬ್ಬರು ಡಿ ಮಾರ್ಟ್ಗೆ ಬಂದಿದ್ದೀವಿ ಶಾಪಿಂಗ್ ಮಾಡೋಕ್ಕೆ. ಇನ್ನೇನು ನನ್ನ ಡ್ಯಾಡಿ ಮಮ್ಮಿ ಇಬ್ಬರು ಇನ್ನೇನು ಸ್ವಲ್ಪ ದಿವಸದಲ್ಲಿ ಊರಿಗೆ ಹೋಗ್ತಿದ್ದಾರೆ ಅಜ್ಜಿ ಮನೆಗೆ. ಹಾಗಾಗಿ ಬಲ್ಕಲ್ಲಿ ನಾವು ಏನಾದರೂ ತೊಗೋಬೇಕು ಅಂದರೆ ಡಿ ಮಾರ್ಟ್ನೇ ಯಾವಾಗಲೂ ಪ್ರಿಫರ್ ಮಾಡೋದು. ಯೂಶ್ವಲಿ ಮನೆಗೆ ಬೇಕಾಗಿರೋ ಐಟಮ್ಸ್ ಲೈಕ್ ಮಂತ್ಲಿ ಗ್ರಾಸರೀಸ್, ವೀಕ್ಲಿ ಗ್ರಾಸರೀಸ್ ಎಲ್ಲ ಮನೆ ಹತ್ತಿರ ಇರೋ ಶಾಪಲ್ಲೇ ಹೋಗ್ತೀವಿ. ಬಟ್ ಈ ಥರ ಊರಿಗೆ ಹೋಗಬೇಕಾದ್ರೆ ಅಥವಾ ಅಲ್ಲಿ ಸ್ವಲ್ಪ ಬಲ್ಕ್ ಐಟಮ್ಸ್ ಏನಾದರೂ ಬೇಕಾದರೆ ನಾವು ಡಿ ಮಾರ್ಟ್ಗೆ ಬರೋದು ಯಾವಾಗಲೂ. ಆ್ಯಂಡ್ ನಾನು ಕೂಡ ಲಂಚ್ ಬಾಕ್ಸ್ ಚೇಂಜ್ ಮಾಡ್ತಾಯಿದ್ದೀನಿ ಅಂತ ನನ್ನ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ನಲ್ಲ, ಹಾಗಾಗಿ ಇಲ್ಲೇ ಸ್ವಲ್ಪ ಡಿಸೈನ್ಸ್ನ ನೋಡೋಣ ಅಂತ ನಾನು ಕೂಡ ನಮ್ಮ ಮಮ್ಮಿ ಜೊತೆಗೆ ಬಂದೆ. ಆ್ಯಂಡ್ ಇಲ್ಲಿ ಕಿಚನ್ಗೆ ಬೇಕಾಗಿರೋ ಗ್ಲಾಸ್ ಬಾಕ್ಸಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಯೂಶ್ವಲಿ ಸಾಮಾನ್ಯ ನೀವೆಲ್ಲರೂ ನೋಡಿರ್ತೀರಲ್ವ, ತುಂಬ ಅಫೋರ್ಡಬಲ್ ಪ್ರೈಸ್ ಕೂಡ. ಸೊ ಹಾಗಾಗಿ ನಾನು ನೆಕ್ಸ್ಟ್ ಟೈಮ್ ಈ ಗ್ಲಾಸ್ ಬಾಕ್ಸಸ್ನೆಲ್ಲ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಆ್ಯಂಡ್ ನಮ್ಮಮ್ಮ ಊರಿಗೆ ಏನೇನು ಬೇಕೋ ಎಲ್ಲ ಐಟಮ್ಸ್ನೂ ಒಂದೊಂದೇ ತೊಗೊತಾ ಇದ್ದಾರೆ. ಆ್ಯಂಡ್ ನಾನು ಆ್ಯಸ್ ಯೂಶ್ವಲ್ ಕುರ್ಕುಲ್ ತಿಂಡಿ, ಚಾಕ್ಲೇಟ್ಸ್ ಇವೆಲ್ಲ ತೊಗೊಂಡೆ ನನಗೆ ತಿನ್ನೋಕ್ಕೆ. ಆ್ಯಂಡ್ ನಮ್ಮ ಮಮ್ಮಿ ಡ್ಯಾಡಿಗೆ ಏನಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಕೂಡ ಬೇಕಾಗುತ್ತಲ್ವ, ಹಾಗಾಗಿ ಅದನ್ನು ಕೂಡ ತೊಗೊಂಡ್ವಿ. ಇವತ್ತೇನು ಅಷ್ಟು ಜನ ಇರಲಿಲ್ಲ ಬಿಕಾಸ್ ನಾವು ವೀಕ್ ಡೇ ಹೋಗಿದ್ವಿ. ಬಟ್ ವೀಕೆಂಡ್ಸಲ್ಲಿ ಏನಾದರೂ ಹೋದರೆ ನಿಮಗೆ ಗೊತ್ತಿರುತ್ತೆ, ಡಿ ಮಾರ್ಟಲ್ಲಿ ಕಾಲಿಡೋಕ್ಕೂ ಜಾಗ ಇರಲ್ಲ. ಸೊ ಹಾಗಾಗಿ ಸ್ವಲ್ಪ ಐಟಮ್ಸ್ ಜಾಸ್ತಿ ಇರೋದ್ರಿಂದ ಬಿಲ್ಲಿಂಗ್ ಚೂರೇನೋ ಲೇಟ್ ಆಯಿತು. ಬಟ್ ಸ್ಟಿಲ್ ಕಂಪ್ಯಾರಿಟಿವ್ಲಿ ಬೇಗನೆ ಆಯಿತು ಜನ ಇಲ್ಲದೆ ಇರೋದಕ್ಕೆ. ಸೊ ನಾವಿವಾಗ ಬಿಲ್ಲಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀವಿ. ಇವಾಗ ಮಧ್ಯಾಹ್ನ ಟೈಮು ಒಂದು 2:30-3 ಗಂಟೆ ಏನೋ ಆಗಿತ್ತು. ನಾವಿಲ್ಲಿ ಪಾಕಶಾಲಾ ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಊಟ ಮಾಡೋಕ್ಕೆ. ನಾನು ಸಿಂಪಲ್ಲಾಗಿ ಒಂದು ಬಿಸಿಬೇಳೆ ಬಾತ್ ಆರ್ಡ್ರ್ ಮಾಡಿದ್ದೆ ಬಿಕಾಸ್ ಅಷ್ಟೇನು ಬೇರೆ ಏನು ಟ್ರೈ ಮಾಡೋಕ್ಕೇನು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಆ್ಯಂಡ್ ಬೇರೆ ಏನು ತಿನ್ನಬೇಕು ಅಂತಲೂ ಅನ್ನಿಸ್ತಾ ಇರಲಿಲ್ಲ. ಹಾಗಾಗಿ ಜಸ್ಟ್ ಬಿಸಿಬೇಳೆ ಬಾತ್ ತೊಗೊಂಡೆ. ನಮ್ಮ ಮನೆಯವರು ಆ್ಯಸ್ ಯೂಶ್ವಲ್ ಸೌತ್ ಮೀಲ್ಸ್ನೇ ಯಾವಾಗಲೂ ಪ್ರಿಫರ್ ಮಾಡೋದು ಊಟದ ಟೈಮಲ್ಲೆಲ್ಲ. ಸೊ ಹಾಗಾಗಿ ಅವರು ಸೌತ್ ಮೀಲ್ಸ್ನ ತೊಗೊಂಡ್ರು. ನಾನಿವತ್ತು ಟೀ ಎಲ್ಲ ಏನೂ ತೊಗೊಳಕ್ಕೆ ಹೋಗಿಲ್ಲ. ಯೂಶ್ವಲಿ ನಾನು ಊಟ ಮುಗಿಸಿದ ತಕ್ಷಣ ನಾನು ಟೀ ಕುಡಿಯೋ ಅಭ್ಯಾಸ, ನಂಗೆ ಟೀ ಅಂದರೆ ತುಂಬ ಇಷ್ಟ. ಬಟ್ ಇವತ್ತೇನೋ ನಾನು ಹೇಳಿದ್ನಲ್ಲ, ನನಗೇನು ತಿನ್ನಬೇಕು ಕುಡಿಬೇಕು ಅನ್ನಿಸ್ತಾ ಇರಲಿಲ್ಲ, ಹಾಗಾಗಿ ಟೀ ಕೂಡ ತೊಗೊಳ್ಳಿಲ್ಲ. ಸೊ ಊಟ ಮುಗಿಸ್ಕೊಂಡು ನಾವಿವಾಗ ಮನೆಗೆ ಹೊರಟಿದ್ದೀವಿ. ನೆಕ್ಸ್ಟ್ ಡೇ ನಮಗೆ ತುಂಬಾ ಸ್ಪೆಷಲ್ ಬಿಕಾಸ್ ನಮ್ಮ ಡ್ಯಾಡಿ ಮಮ್ಮಿ ಹೊಸ ಕಾರ್ ಪರ್ಚೇಸ್ ಮಾಡಿದ್ರು. ನಮ್ಮ ಹತ್ರ ಹಳೇದು ಸ್ವಿಫ್ಟ್ ಡಿಸೈರ್ ಇತ್ತು, ಅದನ್ನು ಸೇಲ್ ಮಾಡಿ ಇದು ಬ್ರ್ಯಾಂಡ್ ನ್ಯೂ ಗ್ರ್ಯಾಂಡ್ ವಿಟಾರನ ತೊಗೊಂಡ್ವಿ. ಸೊ ಬ್ಲ್ಯಾಕ್ ಕಲರ್ ನೋಡೋಕ್ಕಂತೂ ಅಮೇಝಿಂಗ್ ಆಗಿತ್ತು. ಎಕ್ಸ್ಟೀರಿಯರ್ ಇಂಟೀರಿಯರ್ ಎಲ್ಲನೂ ಸೂಪರಾಗಿದೆ. ಆ್ಯಂಡ್ ಆಲ್ಸೋ ಇದು ಫುಲ್ಲಿ ಆಟೋಮ್ಯಾಟೆಡ್, ಇದರಲ್ಲಿ ಕ್ಲಚ್ ಏನೂ ಇರಲ್ಲ. ಆ್ಯಕ್ಚುಲಿ ಇದು ಓಡ್ಸೋಕ್ಕೆ ಈಸಿ ಅಲ್ವಾ, ಲೈಕ್ ಕ್ಲಚ್ ಎಲ್ಲ ಹಾಕೋದು ಇದೆಲ್ಲ ತಲೆನೋವೇ ಇಲ್ಲ. ಸೊ ಆಟೋಮೇಟೆಡೇ ತೊಗೊಂಡ್ರು, ನಮ್ಮ ಡ್ಯಾಡಿಗೆ ಈಸಿ ಆಗುತ್ತೆ ಅಂತ. ಇದರಲ್ಲಿ ಇನ್ನೊಂದು ಸ್ಪೆಷಲ್ ಏನಂದರೆ ಡಬಲ್ ಸನ್ರೂಫ್ ಇದೆ. ಸೊ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್. ಸೊ ಯಾವಾಗ ನಾವು ಒಂದು ಲಾಂಗ್ ರೈಡ್ ಹೋಗ್ತೀವೋ ಅಂತ ನಾನು ಕಾಯ್ತಾ ಇದ್ದೀನಿ, ಅದನ್ನು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಈ ವ್ಲಾಗಲ್ಲಿ ಅಷ್ಟೇ. ನಮ್ಮ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.